ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಏನಪ್ಪ ಅಂದರೆ, ನಾವು ಮೊನ್ನೆ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ವಲ್ಲ, ಅದ್ರ ರಿಸಲ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವೇನೇನು ತಿಳ್ಕೊತೀವಿ ಅಂತ ಬ್ರೀಫಾಗಿ ಹೇಳ್ಬಿಡ್ತೀನಿ. ಫಸ್ಟ್ 30 ಡೇಸ್ ನಾನು ಫಾಲೋ ಮಾಡಿರೋ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್ ರೂಟೀನ್ ಆ್ಯಂಡ್ ಫುಡ್ ರೂಟೀನ್ ಆ್ಯಂಡ್ ವಾಟ್ರ್ ಎಷ್ಟೆಷ್ಟು ತೊಗೊಂಡೆ ಅನ್ನೋದು ಆ್ಯಂಡ್ ಎಷ್ಟು ವೆಯ್ಟ್ ಲಾಸ್ ಆಯಿತು, ಎಷ್ಟು ಇಂಕ್ಲೇಜ್ ಆಯಿತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಜುಲೈ 1ಗೆ ಆ್ಯಂಡ್ ಇವತ್ತು ಜುಲೈ 1ಗೆ ಆ್ಯಂಡ್ ಇವತ್ತು ಆಗಸ್ಟ್ 1, ಎಕ್ಸಾಕ್ಟ್ಲಿ 1 ಮಂತ್ ಆಯಿತು ಇವತ್ತಿಗೆ. ಆ್ಯಂಡ್ ಆಗಸ್ಟ್ 1ಇಂದ ಜುಲೈ 1ಗೆ ಏನೇನು ಚೇಂಜ್ ಆಗಿದೆ ಅಂತ ಹೇಳ್ತೀನಿ. ನಾನು ಹೋಗ್ತಿದ್ದೆ ನಾನು ಡೈಲಿ ಅಂದರೆ ಫಸ್ಟ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ದೆ. 5 ಗಂಟೆಗೆ ಎದ್ದು ಡೈಲಿ ವಾಕಿಂಗ್ ಹೋಗ್ತಿದ್ದೆ. ನಾನು ನಮ್ಮನೆಯಿಂದ ಸ್ವಲ್ಪ ದೂರ ಆದರೆ ಹೋಗ್ತಿದ್ದೆ ವಾಕಿಂಗ್ಗೆ. ಹೋಗಿ ಬಂದು ಡೈಲಿ ಮಿನಿಮಮ್ 8K to 10K ಸ್ಟೆಪ್ಸ್ ಆ ಥರ ಇರ್ತಿದ್ದು ಸ್ಟೆಪ್ಸ್. ಒಂದೊಂದು ಸಾರಿ ಆಯಿತು 20K ಸ್ಟೆಪ್ಸ್ ಎಲ್ಲ ಹೋಗ್ಬಿಟ್ಟಿದೆ ನಂದು ಆಚೆಗಡೆ ಎಲ್ಲ ಹೋದಾಗ. ಡೈಲಿ ಅಷ್ಟೊಂದು ಇರ್ತಿರಲಿಲ್ಲ, ಡೈಲಿ 6 to 10K ಒಳಗೆ ಇರ್ತಿತ್ತು, ಇಲ್ಲ 10K ಮ್ಯಾಕ್ಸ್ ಇರ್ತಿತ್ತು. ಆಚೆಗಡೆ ಹೋದಾಗ ಮಾತ್ರ 20K ಸ್ಟೆಪ್ಸ್, 15K ಸ್ಟೆಪ್ಸು, 20K ಸ್ಟೆಪ್ಸ್ ಆ ಥರ ಇರ್ತಿತ್ತು. ಆ್ಯಂಡ್ ಇದು ಏನೇ ವಾಕಿಂಗ್ ಹೋಗ್ತಿದ್ದರಿಂದ ಸ್ಟೆಪ್ಸ್ನ ಬೇಗ ಕಂಪ್ಲೀಟ್ ಮಾಡ್ತಿದ್ದೆ. ನಿಮ್ಮನ್ನು ಬೆಳಗ್ಗೆ ಹೋಗಿ ಅಂತ ಹೇಳಲ್ಲ ನಾನು, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ವಾಕಿಂಗ್ ಮಾಡ್ಬೋದು. ಇಲ್ಲ ಮೀಲ್ಸ್ ಆದಮೇಲೆ ಮಧ್ಯೆ 10 ಮಿನಿಟ್ಸ್, 20 ಮಿನಿಟ್ಸ್, 5 ಮಿನಿಟ್ಸ್ ಆ ಥರ ವಾಕ್ ಮಾಡ್ಕೋಬೋದು ನೀವು. ಆ್ಯಂಡ್ ಇದು ನನ್ನ ವಾಕಿಂಗ್ ಆಗಿರುತ್ತೆ. ಬೇಕಿದ್ರೆ ನೋಡಿ, ಈ ಸೈಡ್ ಹಾಕಿರ್ತೀನಿ ನಾನು ಎಷ್ಟೆಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೇನೆ ಅಂತ. ಲಾಸ್ಟ್ 1 ವೀಕಲ್ಲಿ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂತ ಅದನ್ನು ಹೇಳ್ತೀನಿ. ಸೊ ವಾಕಿಂಗ್ ಆಯಿತಾ, ಇವಾಗ ಎಕ್ಸಸೈಸ್ ಮ್ಯಾಟ್ರಿಗೆ ಬಂದರೆ, ನಾನು ಇಡೀ 30 ಡೇಸು ನಾನು ಫಾಲೋ ಮಾಡಿದ್ದು ಒಂದೇ ಪ್ರೋಗ್ರಾಮ್, 2026 ಸಮ್ಮರ್ ಸ್ಟ್ರೆಚ್ ಚಾಲೆಂಜ್ ಬೈ ಕ್ಲೋಯಿಂಗ್. ಇದು ಪ್ರೋಗ್ರಾಮಲ್ಲಿ ಏನಂದರೆ ವಾರ್ಮ್ ಅಪ್ ಇರುತ್ತೆ ಆ್ಯಂಡ್ 2 ಟೈಪ್ಸ್ ಆಫ್ ಎಕ್ಸಸೈಸಸ್ ಇರುತ್ತೆ, ಅಂದರೆ ವಿಡಿಯೋ ಇರುತ್ತೆ ಫುಲ್ಲು ಆ್ಯಂಡ್ ಸ್ಟ್ರೆಚಿಂಗು ಇರುತ್ತೆ. ನಿಮಗೆ ಬೇಕಿದ್ರೆ ಮಾಡ್ಕೋಬೋದು. ನಾನೇನಂದರೆ ಸ್ವಲ್ಪ ದಿನ ವಾರ್ಮ್ ಅಪ್ ಮಾಡಿದೆ. ಸ್ಟ್ರೆಚಿಂಗ್ ಅಂತ ನಾನು ಹೋಗೇ ಇಲ್ಲ ಬಿಡಿ, ಫಸ್ಟಿಂದ ನನಗೆ ಬಂದಿರೋ ಸ್ಟ್ರೆಚಿಂಗ್ ನಾನು ಬೇರೆದು ಮಾಡ್ತಾಯಿದ್ದೆ. ಯಾಕಂದರೆ ಎಕ್ಸಸೈಸೇ 20 ಮಿನಿಟ್ಸ್ 30 ಮಿನಿಟ್ಸ್ ಇತ್ತಂದರೆ ವಾರ್ಮ್ ಅಪ್ ಕೂಡ 20 ಮಿನಿಟ್ಸ್ ಇತ್ತು. ಅಲ್ಲ, ವಾರ್ಮ್ ಅಪ್ 5 ಮಿನಿಟ್ಸೇ ಡೈಲಿ, ವಿಡಿಯೋ ಮಾತ್ರ 20 ಮಿನಿಟ್ಸು 15 ಮಿನಿಟ್ಸ್ ಇತ್ತು. ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಎಕ್ಸಸೈಸ್ ಮಾತ್ರ ತುಂಬ ಬೆನಿಫಿಟ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. 7.5 ಇಂಚಸ್ ಕಮ್ಮಿ ಆಗಿರೋದಕ್ಕೆ ಈ ಎಕ್ಸಸೈಸ್ ಕೂಡ ತುಂಬ ಹೆಲ್ಪ್ ಮಾಡಿದೆ ನನಗೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಫಾಲೋ ಮಾಡಿ. ನೀವು ಬೇಕಿದ್ರೆ ವಾರ್ಮ್ ಅಪ್ ಕೂಡ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಸ್ಟ್ರೆಚಿಂಗ್ ಕೂಡ ಸ್ಕಿಪ್ ಮಾಡ್ಬೋದು. ಓನ್ಲಿ ಎಕ್ಸಸೈಸಸ್ ಏನಿದಾವಲ್ಲ ಅದನ್ನು ಬೇಕಾದ್ರೆ ಮಾಡ್ಕೋಬೋದು. ಆ ಎಕ್ಸಸೈಸ್ ಮಾತ್ರ ತುಂಬ ಹೆಲ್ಪ್ ಮಾಡುತ್ತೆ. ಬಾಡಿ ಟೋನಿಂಗ್ ಆಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ಸರಿ ನೋಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದಿಲ್ಲ ಅಂದರೆ ಬೇರೆ ಥರದ್ದು ಕ್ಲೋತಿಂಗ್ ಎಕ್ಸಸೈಸಸ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲ ಕೋರ್ ಅಂತ ಆ್ಯಪ್ ಇದೆ ಕ್ಲೋತಿಂಗ್ದು, ಆ ಆ್ಯಪಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ನಾನು ಸ್ಟೆಪ್ ಕೌಂಟ್ಗೆ ಕೂಡ ಆ್ಯಪ್ ಇದೆ ನನ್ನ ಫೋನಲ್ಲಿ. ಆ್ಯಪ್ ಈ ಸೈಡ್ ಎಲ್ಲಾದ್ರೂ ಹಾಕ್ತೀನಿ ನೋಡಿ, ಆ ಆ್ಯಪ್ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ಬೋದು ನೀವು ಸ್ಟೆಪ್ ಕೌಂಟ್ಗೆ. ಎಕ್ಸಸೈಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಂದರೆ ಬ್ರೇಕ್ಫಾಸ್ಟ್ ಬಗ್ಗೆ ಆ್ಯಂಡ್ ಟೈಮಿಂಗ್ಸ್ ಬಗ್ಗೆ. ನಂದೇನೆಂದರೆ ಬ್ರೇಕ್ಫಾಸ್ಟ್ ಅರೌಂಡ್ 9 to 10 ಒಳಗೆ ಮುಗಿಸ್ಬೇಕು. ಬಟ್ ನಾನು ಆ ಥರ ಮುಗಿಸ್ತಿರ್ಲಿಲ್ಲ, ಬಿಕಾಸ್ ನಂಗೆ ಮನೆ ಕೆಲಸ ಇರ್ತಿತ್ತು ಸ್ವಲ್ಪ ಮುಗಿಸ್ತಾ ಇರಲಿಲ್ಲ. ಆದರೆ ನಿಮಗಾದರೆ 9 to 10 ಒಳಗೆ ಮುಗಿಸಿ, ಇಲ್ಲ 8 ಇಂದ 10 ಒಳಗೆ ಯಾವಾಗಾದರೂ ಮುಗಿಸ್ಬೋದು. ದಿಟ್ಸ್ ಅ ಗುಡ್ ಟೈಮ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್. ನಂದು ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ಏನಂದರೆ ಓಟ್ಸ್, ದೋಸೆಸ್, ಚಪಾತಿ ಒಂದೊಂದು ಸಾರಿ ಈ ಥರ ಇರ್ತಿತ್ತು. ಲಂಚ್ ಬಂದು 1 to 2 ಇದು ಬೆಸ್ಟ್ ಟೈಮ್ ಆಗಿರುತ್ತೆ. 1 to 2 ಅಂದರೆ ರೈಸ್ ಇರ್ತಿತ್ತು. ರೈಸ್ ತೊಗೊಂಡು ಸ್ವಲ್ಪ ದಿನ ಅಂದರೆ ಆಫ್ ದ ಚಾಲೆಂಜ್ ನಾನು ರೈಸೇ ತೊಗೊಂಡಿದ್ದೀನಿ. ಇನ್ನೂ 1 ವೀಕ್ ಇರಬೇಕಾದ್ರೆ ಮಾತ್ರ ರೈಸ್ ಬಿಟ್ಟಿದ್ದು ನಾನು, ಬಿಕಾಸ್ ತುಂಬ ಆಯ್ತು ನಾನು ರೈಸ್ ತಿನ್ನೋದು ಅಂತ ಅನಿಸಿಬಿಟ್ಟೆ. ಆ್ಯಂಡ್ ಅದ್ರ ಜೊತೆ ಕ್ಯೂಕುಂಬರು ಮತ್ತು ಕ್ಯಾರೆಟ್ ಸಲಾಡ್ ಕಂಪಲ್ಸರಿ ಆಗಿರಬೇಕು, ಯಾಕಂದರೆ ಅದು ಫೈಬರ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪ್ರೋಟೀನ್ನ ಆ್ಯಡ್ ಮಾಡಿ. ಪ್ರೋಟೀನಲ್ಲಿ ಸೋಯಾ ಚಂಕ್ಸ್ ಬರುತ್ತೆ ಆ್ಯಂಡ್ ಪನ್ನೀರ್ ಬರುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್, ಚಿಕನ್, ಫಿಶ್ ಈ ಥರದ್ದು ಏನಾದರೂ ತೊಗೋಬೋದು ನೀವು. ತೊಗೊಂಡಿದ್ದೀನಿ ನಾನು, ಅಂದರೆ ಹೆಸ್ರು ಕಾಳು ಇರುತ್ತಲ್ಲ, ಮೊಳಕೆ ಬಂದಿದ್ದ ಹೆಸ್ರು ಕಾಳು ಅದು. ಆ್ಯಂಡ್ ಒಂದೊಂದು ಸರಿ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದು ನಂದು ಲಂಚ್ ಆಗಿರುತ್ತೆ. ಲಂಚಲ್ಲಿ ಜಾಸ್ತಿ ಆಗ್ಬೋದು ಆ್ಯಂಡ್ ಚಪಾತೀಸ್ ಆಗಿರ್ಬೋದು. ಕಡಿಮೆ ಅಂದರೆ ರೈಸೇ 1 ವೀಕ್ ಬಿಟ್ಟಿರೋದು, ಮಿಕ್ಕಿದೆಲ್ಲ ನಾನು ರೈಸನ್ನು ತಿಂದಿದ್ದೀನಿ ಜಾಸ್ತಿ ಮೀನ್ಸ್ ತುಂಬ ಅಲ್ಲ, ಕ್ವಾಂಟಿಟಿ ಇಷ್ಟಿರುತ್ತೆ. 100 ಗ್ರಾಮ್ಸ್ 150 ಗ್ರಾಮ್ಸ್ ಅಷ್ಟೇ, ಜಾಸ್ತಿ ತೊಗೋಬಾರ್ದು. ಯಾಕಂದರೆ ಅದು ಕಾರ್ಬ್ಸ್ ಆಗಿರೋದ್ರಿಂದ ಅದ್ರಲ್ಲಿ ಕ್ಯಾಲರೀಸ್ ತುಂಬ ಇರುತ್ತೆ, ಅದಕ್ಕೆ.
ಅಂದರೆ ಮ್ಯಾಕ್ಸ್ ಅಂದರೆ 8 ಒಳಗೆ ಇರ್ತಿತ್ತು ನಂದು. ಕೆಲವೊಂದು ಸರಿ 9 ಆಗ್ತಿತ್ತು ಒಂದೊಂದು ಸರಿ ಮಾತ್ರ. ನಿಮಗೇನಾದರೂ ಆದರೆ 6 ಒಳಗೆ ಇಲ್ಲ 7 ಒಳಗೆ ಮುಗಿಸಿ ಬೆಸ್ಟ್. ಯಾಕಂದರೆ 6 ಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗೋದ್ರಿಂದ ಡೈಜೆಸ್ಟ್ ಚೆನ್ನಾಗಾಗಲ್ಲ. ಸೊ ಅದರಿಂದ ವೆಯ್ಟ್ ಸ್ವಲ್ಪ ಸ್ಟಕ್ ಆಗ್ಬೋದು. ಅದಕ್ಕೆ 6 ಒಳಗೆ ಇಲ್ಲ 7 ಒಳಗೆ ಮುಗಿಸಿದ್ರೆ ಬೆಸ್ಟ್. ಆ್ಯಂಡ್ ಡಿನ್ನರಲ್ಲಿ ಏನಿರ್ತೈತೆ ಅಂದರೆ ಯಾವಾಗಲೂ ಈ ಸೈಡ್ ಹಾಕ್ತೀನಿ ಜೋಳದ ರೊಟ್ಟಿ ಇಲ್ಲ ಚಪಾತೀಸ್ ಆ ಥರ ಇರ್ತಿತ್ತು. ಮತ್ತು ಸೋಯಾ ಚಂಕ್ಸ್ ಪನ್ನೀರ್ ಆ ಥರದ್ದೇ ಇರ್ತಿತ್ತು. ಆ್ಯಂಡ್ ಪ್ರೋಟೀನೇ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೆ ನಾನು ಡಿನ್ನರಲ್ಲಿ ಕೂಡ. ಬಟ್ ಸಲಾಡ್ನ ಅವಾಗ ಒಂದೊಂದು ಸಾರಿ ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ, ಎಲ್ಲ ಸರಿನೂ ಇಲ್ಲ. ಸಲಾಡ್ ಮಾತ್ರ ಆಫ್ಟರ್ನೂನ್ ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೆ. ಕಂಟಿನ್ಯೂ ಮಾಡಿರೋ ಥಿಂಗ್ಸ್ ಏನಂದರೆ ವಾಕ್ ಮಾಡಿದ್ದೆ ನಾನು. ವಾಕ್ ಮಾತ್ರ ಕಂಪಲ್ಸರಿ, ಯಾಕಂದರೆ ಅದರಿಂದನೇ ವೆಯ್ಟ್ ಲಾಸ್ ಆಗೋದು. ಕ್ಯಾಲ್ರಿ ಇನ್ನೂ ಎಷ್ಟಾಗುತ್ತೋ ಕ್ಯಾಲ್ರಿ ಔಟ್ ಅಷ್ಟಾದರೆ ಮಾತ್ರ ನಿಮ್ಗೆ ವೆಯ್ಟ್ ಲಾಸ್ ಆಗೋದು. ಆ್ಯಂಡ್ ಎಕ್ಸಸೈಸ್ ಮಾಡ್ತಾಯಿದ್ದೆ, ಮಿಸ್ ಮಾಡ್ತಾ ಇರಲಿಲ್ಲ ನಾನು. ವಾರಕ್ಕೆ ವೀಕ್ಲಿ 2 ಟೈಮ್ಸ್ ಯಾವಾಗ ಬಿಟ್ಟಿದ್ರು ರೆಸ್ಟ್ ಡೇಸ್, ಅದನ್ನು ಬಿಟ್ಟು ಮಿಕ್ಕಿದ ಡೇಸ್ ಎಲ್ಲ ನಾನು ಎಕ್ಸಸೈಸ್ ಮಾಡಿದ್ದೀನಿ. 2 ಕನ್ಸಿಸ್ಟೆಂಟ್ ಆಗಿದೆ. ಆ್ಯಂಡ್ 3 ವಾಟರ್ ಕುಡ್ದಿದ್ದೀನಿ. ನೀರು ತುಂಬ ಅಂದರೆ ತುಂಬ ಕುಡ್ದಿಲ್ಲ ನಾನು. ಮಿನಿಮಮ್ 2 ಲೀಟರ್ಸ್ ಒಳಗೆ ಇರ್ತಿತ್ತು. ಬಟ್ ನಿಮಗಾದರೆ 2 ಲೀಟರ್ಸ್ ಮೇಲೆ ಕುಡೀರಿ, ಯಾಕಂದರೆ ಅದು ಒಳ್ಳೆಯದು. ನೆಕ್ಸ್ಟ್ ಕನ್ಸಿಸ್ಟೆಂಟ್ ಆಗಿದೆ. ನಾನು 1 ವೀಕು ವೆಯ್ಟ್ ಒಂಚೂರು ಚೇಂಜ್ ಆಗಿಲ್ಲ. ಆದರೂ ನಾನು ಡಿಮೋಟಿವೇಟ್ ಆಗದೇ ನನ್ನ ಜರ್ನಿನ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅವಾಗ ಲಾಸ್ಟ್ ವೀಕಲ್ಲಿ ವೆಯ್ಟ್ ಚೇಂಜ್ ಆಯ್ತು ನಂದು. ಸೊ ವೆಯ್ಟ್ ಲಾಸ್ ಆಗಿಲ್ಲ ಅಂತೇಳಿ ನೀವು ಡಿಮೋಟಿವೇಟ್ ಆಗಿ ಏನಾದರೂ ತಿಂದುಬಿಟ್ರೆ ಮತ್ತು ವೆಯ್ಟ್ ಗೇನ್ ಆಗುತ್ತೆ ಹೊರತು ವೆಯ್ಟ್ ಲಾಸ್ ಆಗೋಲ್ಲ. ಸೊ ಸ್ಟಕ್ ಆದರೂ ಪರವಾಗಿಲ್ಲ, ನಿಮ್ಮ ಜರ್ನಿನ ನೀವು ಮುಂದೆ ನಡೆಸ್ಕೊತ ಹೋಗ್ತಾ ಇರಿ. ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಬ್ರೇಕ್ಫಾಸ್ಟಲ್ಲಿ ಆಗಿರ್ಬೋದು, ಲಂಚಲ್ಲಿ ಆಗಿರ್ಬೋದು, ಆ್ಯಂಡ್ ಡಿನ್ನರಲ್ಲಿ ಆಗಿರ್ಬೋದು ಪ್ರೋಟೀನ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಸಲ್ ಲಾಸ್ ಆಗೋಲ್ಲ. ನಮ್ಮದೇನಿದೆ ವೆಯ್ಟ್ ಲಾಸ್ ಆಗೋಲ್ಲ, ವೆಯ್ಟ್ ಲಾಸ್ ಆಗುತ್ತೆ, ಜೊತೆಗೆ ಮಸಲ್ ಲಾಸ್ ಆಗೋಲ್ಲ. ಮಸಲ್ ರಿಕವರ್ ಆಗುತ್ತೆ ರೆಸ್ಟ್ ಡೇಸ್ ಇರಬೇಕಾದ್ರೆ. ಪ್ರೋಟೀನ್ ತೊಗೊಳೋದು ಬೆಟರ್. ಸೊ ಪ್ರೋಟೀನ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಏರ್ ಫಾಲ್ ಆಗುತ್ತೆ ನಿಮ್ಮದು ಫುಲ್ಲು. ನಂದು ಏರ್ಸ್ ಪರವಾಗಿಲ್ಲ ಚೆನ್ನಾಗಿದೆ, ಏರ್ ಫಾಲ್ ಏನಾಗಿಲ್ಲ ಈ ಸರಿ. ನಾನು ಲಾಸ್ಟ್ ಟೈಮ್ ಯಾವಾಗ ಒಂದು ಸರಿ ಬುದ್ಧಿಗೆಟ್ಟು ಮಾಡಿದಾಗ ಏರ್ ಫಾಲ್ ತುಂಬ ಆಗಿತ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರೋಟೀನ್ ಆ್ಯಡ್ ಮಾಡಿ ಎವ್ರಿ ಮೀಲ್ಸಲ್ಲೂ ಕೂಡ. ಇಂದ ಹಿಡಿದು ಲಾಸ್ಟ್ ವೀಕ್ವರೆಗೂ ಕನ್ಸಿಸ್ಟೆಂಟಾಗಿಯೇ ಇದ್ದೆ. ಚೀಟ್ ಮೀಲ್ ಏನಂದರೆ ನಿಮಗೆ ಬೇಕಾದರೆ ವಾರಕ್ಕೊಂದು ಸರಿ ಇಲ್ಲ 15 ಡೇಸ್ ಒಂದು ಸರಿ ಬೆಸ್ಟ್, ಇಲ್ಲ ಮಂತ್ ಒಂದು ಸರಿ ಮಾಡಿದ್ರೆ ಇನ್ನೂ ಬೆಸ್ಟ್. ನಿಮ್ಮ ಇಷ್ಟ, ಇದ್ರ ಮೇಲೆ ಬಿಟ್ಟಿರೋದು. ತುಂಬ ತಿನ್ನಬೇಡಿ ಮಾತ್ರ. ಚೀಟ್ ಮೀಲ್ಸ್ ಅಂದರೆ ಡೇಯಲ್ಲಿ ಒಂದೇ ಸರಿ ತಿನ್ನಿರಿ, 3 ಟೈಮ್ಸ್ ಅಲ್ಲ ಮತ್ತೆ. ಆ್ಯಂಡ್ ಅದನ್ನು ತಿಂದಮೇಲೆ ನೆಕ್ಸ್ಟ್ ಮೀಲ್ಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವೆಯ್ಟ್ ಬಗ್ಗೆ ನಾನು ಫಸ್ಟ್ ವೀಕಲ್ಲಿ 1 kg, ಸೆಕೆಂಡ್ ವೀಕಲ್ಲಿ 1 kg, ಥರ್ಡ್ ವೀಕಲ್ಲಿ ಯಾವುದೇ ವೆಯ್ಟ್ ಲಾಸ್ ಆಗಿಲ್ಲ ನಂದು. 4th ವೀಕಲ್ಲಿ ಮಾತ್ರ ಸಡನ್ನಾಗಿ 2 kgs ವೆಯ್ಟ್ ಲಾಸ್ ಆಯಿತು. ಆ್ಯಂಡ್ ಇದು ಓನ್ಲಿ ವೆಯ್ಟ್ ಲಾಸ್ ಎಕ್ಸಸೈಸಸ್ಸಿಂದ ಅಂದರೆ ನನಗೆ ಹುಷಾರು ಇರಲಿಲ್ಲ, ಸರಿ ಫುಡ್ಡು ತಿಂತಿರಲಿಲ್ಲ, ಅದರಿಂದನೂ ಆಗುತ್ತೆ ಅಂತಲೂ ಹೇಳ್ಬೋದು, ಸುಳ್ಳು ಹೇಳ್ಬಾರ್ದು. ಮತ್ತು ಅದರಿಂದನೂ ಆಗಿರ್ಬೋದು. ಆ್ಯಂಡ್ ಇದರಿಂದನೂ ಆಗಿದೆ, ಯಾಕಂದರೆ ನಾನು ಇಲ್ಲೂ ಎಫರ್ಟ್ಸ್ ಹಾಕಿದ್ದೀನಿ. ಅದಕ್ಕೆ ಇದಕ್ಕೂ ಕ್ರೆಡಿಟ್ ಕೊಡಬೇಕು, ಅದಕ್ಕೂ ಕ್ರೆಡಿಟ್ ಕೊಡಬೇಕು ಅಂತ. ಆ್ಯಂಡ್ ಫಸ್ಟ್ ನನ್ನ ವೆಯ್ಟ್ ಬಂದು 68.45 ಇತ್ತು. ಇವಾಗ 64ಗಿದೆ. 68.45ಇಂದ 64ವರೆಗೂ ಮೀನ್ಸ್ ಆಲ್ಮೋಸ್ಟ್ 4 kg, ಆಲ್ಮೋಸ್ಟ್ ಅಲ್ಲ 4 kg 40 grams ವೆಯ್ಟ್ ಲಾಸ್ ಆಗಿದೆ. ಆ್ಯಂಡ್ ಇನ್ನು ಎಲ್ದಿ ವೇಯಲ್ಲಿ ಆಗಿರೋದು ಇದು ಕೂಡ. ಅದಕ್ಕೆ ಕ್ರಾಸ್ ಡಯಟಿಂದ ಆಗಿರ್ಬೋದು, ಸ್ಟ್ರಿಕ್ಟ್ ಆಗಿರೋ ಡಯಟಿಂದ ಆಗಿಲ್ಲ. ನಿಮಗೆ ಬೇಕಾದರೆ ನೀವು ಶಾರ್ಟ್ಸಲ್ಲಿ ನೋಡಿ ಫಾಲೋ ಮಾಡಿ, ಇಲ್ಲ ಈ ವಿಡಿಯೋನ ಇನ್ಸ್ಪಿರೇಷನ್ ತೊಗೊಂಡು ಫಾಲೋ ಮಾಡ್ಬೋದು. ಬೇಕಿದ್ರೆ ಇನ್ನೊಂದು ವೀಡಿಯೋನೂ ಮಾಡಾಕ್ತೀನಿ ನಿಮ್ಗೆ. ಬೇಕಾದರೆ ಲಂಚ್ ಐಡಿಯಾಸ್, ಬ್ರೇಕ್ಫಾಸ್ಟ್ ಐಡಿಯಾಸ್, ಡಿನ್ನರ್ ಐಡಿಯಾಸ್ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸ್ಟಾರ್ಟ್ ಮಾಡಬೇಕಾದ್ರೆ ವೆಯ್ಟ್ ಪ್ಲಸ್ ಇಂಚ್ ಎರಡನ್ನೂ ಚೆಕ್ ಮಾಡಿಕೊಂಡು ನೋಟಲ್ಲಿ ಬರೆದಿಟ್ಟಿದ್ದೆ ನಾನು, ಮೊಬೈಲ್ ನೋಟಲ್ಲಿ. ಸೊ ಈ ಸೈಡ್ ಹಾಕ್ತೀನಿ ನೋಡಿ, ಈ ಸೈಡ್ ಬಿಫೋರು ಆ್ಯಂಡ್ ಆಫ್ಟರ್ ಕೂಡ ಹಾಕ್ತೀನಿ. ಸೊ ಅದರಲ್ಲಿ ಏನಂದರೆ ಬಸ್ 35 ಇತ್ತು, ಇವಾಗ 34 ಆಗಿದೆ. ಆರ್ಮ್ಸು 1 ಆರ್ಮ್ 12.5 ಇತ್ತು, ಆ ಆರ್ಮ್ ಮಾತ್ರ 12 ಆಗಿದೆ ಅಷ್ಟೇ, 12 ಪಾಯಿಂಟ್ ಅಲ್ಲ. ಇನ್ನೊಂದು ಆರ್ಮ್ 12 ಇತ್ತು, ಅದೇ 12 ಇದೆ. ಆ್ಯಂಡ್ ನೆಕ್ಸ್ಟ್ ತುಂಬ ಇಂಚ್ ಲಾಸ್ ಆಗಿರೋದು ಮಾತ್ರ ವೇಸ್ಟಲ್ಲಿ. ಫಸ್ಟ್ 30 ಇತ್ತು, ಇವಾಗ 27.5 ಆಗಿರೋದು. ಅಂದರೆ 2 ಇಂಚಸ್, ಆಲ್ಮೋಸ್ಟ್ 2 ಇಂಚಸ್ ಆರ್ 2.5 ಇಂಚಸ್ ಕಡಿಮೆ ಆಗಿರೋದು. ಆ್ಯಂಡ್ ತೈಯಲ್ಲಿ ಕೂಡ ಅಷ್ಟೇ, ಈ ಸೈಡ್ 1 ಇಂಚ್, ಈ ಸೈಡ್ 1/2 ಇಂಚ್ ಕಡಿಮೆ ಆಗಿದೆ. ಆ್ಯಂಡ್ ಅದನ್ನೆಲ್ಲ ಹಾಕಿರ್ತೀನಿ ನೋಡಿ ಡೀಟೇಲಾಗಿ. ಆ್ಯಂಡ್ ಇಷ್ಟೆಲ್ಲ ಕಡಿಮೆ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಇದಕ್ಕೂ ಕೂಡ. ನಾನು ತುಂಬ ಈಸಿಯಾಗಿ ಏನು ಬಂದಿಲ್ಲ, ಇದು ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮಂತ್ ಚಾಲೆಂಜ್ ಕೂಡ, ಅಂದರೆ ಆಗಸ್ಟ್ ಮಂತ್ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ, ಜಾಯ್ನ್ ಆಗ್ತೀವಿ ಅಂತ. ತುಂಬ ಈಸಿ ಇರುತ್ತೆ, ತುಂಬ ಟಫ್ ಅಂತೇನಿಲ್ಲ. ನಾನು ಅವಾಯ್ಡ್ ಮಾಡಿರೋ ಥಿಂಗ್ಸ್ ಏನಂದರೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿರೋದು ನಾನು. ಚಿಪ್ಸ್ ಆಗಿರ್ಬೋದು,
ಬಿಸ್ಕೆಟ್ಸ್, ಪಿಜ್ಜಾ, ಬರ್ಗರ್ ಆ ಥರದ್ದೆಲ್ಲ ಅವಾಯ್ಡ್ ಮಾಡಿದ್ದೀನಿ ಈ 30 ಡೇಸ್. ಬೇಕಿದ್ರೆ ನೀವು 15 ಡೇಸ್ ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಆದರೂ ತಿನ್ಬೋದು. ನೆಕ್ಸ್ಟ್ ಮೀಲ್ಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ. ಆ್ಯಂಡ್ ಇದನ್ನು ಅವಾಯ್ಡ್ ಮಾಡೋದ್ರಿಂದ ವೆಯ್ಟ್ ತುಂಬ ಈಸಿಯಾಗಿ ಲಾಸ್ ಆಗುತ್ತೆ. ಆ್ಯಂಡ್ ನಾನು ಶುಗರ್ ತಗೊಂಡಿಲ್ಲ 30 ಡೇಸ್ವರೆಗೂ, ಸೊ ಅದು ನನಗೆ ಹೆಲ್ಪ್ ಆಯಿತು ಟು ಲೂಸ್ ದಿಸ್ ಮಚ್ ವೆಯ್ಟ್ ಆ್ಯಂಡ್ ಇಂಚ್. ಶುಗರ್ ಏನು ಗೊತ್ತಾ, ತುಂಬ ದೊಡ್ಡ ಎನಿಮಿ ಥರನೇ ಶುಗರ್ ಮಾತ್ರ. ಶುಗರು ಅಷ್ಟೇ, ಜಾಗ್ರಿನೂ ಅಷ್ಟೇ, ಎರಡರಲ್ಲೂ ಕ್ಯಾಲ್ರೀಸ್ ಸೇಮ್ ಇರುತ್ತೆ. ಮಿನರಲ್ಸ್ ಸ್ವಲ್ಪ ಜಾಗ್ರಿಲಿ ಜಾಸ್ತಿ ಇರುತ್ತೆ, ಬಿಟ್ಟರೆ ಶುಗರ್ ಸಾಮಾನ್ಯ ಅದು ಕೂಡ ಈಕ್ವಲ್ ಟು ಶುಗರೇ. ಸೊ ಜಾಗ್ರಿ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ನಾನು ಡೈಲಿ ಒಂದು ಫಾಲೋ ಮಾಡಿದ್ದೆ ಅಂದರೆ ಡೈಲಿ ಎದ್ದ ತಕ್ಷಣ ಅನ್ನೋದಕ್ಕಿಂತ ನಾನು ಬ್ರಷ್ ಆದಮೇಲೆ ತೊಗೋತಾ ಇದ್ದೆ ಆಮ್ಲ ಜ್ಯೂಸ್. ಎಲ್ಲ ಅಪ್ಡೇಟ್ ಮಾಡಿದ್ದೀನಿ, ಆಮ್ಲ ಜ್ಯೂಸ್ ತೊಗೋತಾ ಇದ್ದೆ ನಾನು. ಅದು ತುಂಬ ಒಳ್ಳೆಯದು, ಆ್ಯಕ್ಚುಲಿ ವೆಯ್ಟ್ ಲಾಸ್ಗೂ ಒಳ್ಳೆಯದು ಆ್ಯಂಡ್ ಸ್ಕಿನ್ ಗ್ಲೋ ಬರುತ್ತೆ ಅದರಿಂದ. ಆ್ಯಂಡ್ ಏರ್ ಗ್ರೋತ್ಗೆ ಕೂಡ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಾನು ಏರ್ ಗ್ರೋತ್ ಟ್ರೈ ಮಾಡ್ತಿರ್ಬೇಕಾದ್ರೆ ಅದನ್ನು ತೊಗೊಂಡೆ ಆ್ಯಂಡ್ ತುಂಬ ವರ್ಕ್ ಆಗಿದೆ ಅದು ನನಗೆ. ಆ್ಯಂಡ್ ರೋಸ್ಮೆರಿ ವಾಟರ್ ಕೂಡ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋ ಏರ್ ಕೇರ್ ಮೇಲೆ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ. 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ರಿಸಲ್ಟ್ ವಿಡಿಯೋ ಇದಾಗಿತ್ತು. ನಿಮಗೆ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಬೇಕು ನೋಡಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.